ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ KM ಪ್ರಸನ್ನ ಅಂತೇಳಿ ಪಶುವೈದ್ಯಾಧಿಕಾರಿಯಾಗಿ ಮೇಲ್ನಂಚವಾಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸೊ RKV ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಈ ಒಂದು ಅನುತ್ಪಾದಕತೆಯಿಂದ ಉತ್ಪಾದಕತೆ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಆಸ್ಪತ್ರೆಯ ಕೆಲವು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಆ ಗ್ರಾಮಗಳಲ್ಲಿರ್ತಕ್ಕಂಥ ಬರಡು ಜಾನುಗಳನ್ನ ಗುರುತಿಸಿ ಅವುಗಳನ್ನ ವರ್ಗೀಕರಣ ಮಾಡಿ ಸೊ ಅವುಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಗುರುತಿಸ್ಬಿಟ್ಟು ನಾವು ಇವತ್ತು ಈಸ್ಟರ್ ಸಿನ್ಕ್ರೊನೈಸೇಷನ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಜಾನುವಾರುಗಳನ್ನ ಗುರುತಿಸ್ಬಿಟ್ಟು ಅವುಗಳನ್ನ ನಾವು ವರ್ಗೀಕರಣ ಮಾಡಿ ಅವುಗಳಿಗೆ ಏನು ಸಮಸ್ಯೆ ಇರುತ್ತೆ ಅಂತೇಳಿ ನಾವು ಪತ್ತೆ ಹಚ್ಬಿಟ್ಟು ಅವುಗಳನ್ನ ನಾವು ಈಸ್ಟರ್ ಸಿನ್ಕ್ರೊನೈಸೇಷನ್ ಅಂದರೆ ಬೆದೆ ಒಗ್ಗೂಡಿಸುವಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಅವುಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಚಿಕಿತ್ಸೆಯಲ್ಲಿ ಬಂದ್ಬಿಟ್ಟು ನಾವು ಜಾನುವಾರುಗಳಿಗೆ ಫಸ್ಟ್ ಜಂತುನಾಶಕ ಔಷಧಿಗಳನ್ನ ಕೊಟ್ಬಿಟ್ಟು ಅವುಗಳಿಗೆ ಬೇಕಾಗಿರ್ತಕ್ಕಂಥ ಮಿನರಲ್ ಮಿಕ್ಸ್ಚರು, ಆನಂತರ ಏನಾದರೂ ಹಾರ್ಮೋನ್ಗಳ ತೊಂದರೆ ಇದ್ದರೆ ಹಾರ್ಮೋನ್ಗಳ ಒಂದು ಚಿಕಿತ್ಸೆಗಳನ್ನ ನೀಡಿ ಅವುಗಳನ್ನ ಬೆದೆ ಒಗ್ಗೂಡಿಸಿ ಕಾರ್ಯಕ್ರಮದಲ್ಲಿ ಬೆದೆಗೆ ಬರೋ ರೀತಿ ಮಾಡಿ 10ನೇ ದಿವಸ ಅವುಗಳಿಗೆ ಎಲ್ಲಕ್ಕೂ ಕೃತಗರ್ಭಣೆ ಮಾಡೋದ್ರ ಮುಖಾಂತರ ಆ ಏನು ಬರಡು ದನಗಳಿದಾವೆ ಅವುಗಳನ್ನ ನಾವು ಗರ್ಭ ಧರಿಸಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಯೋಜನೆ ಹಾಕ್ಕೊಂಡಿದ್ದೀವಿ. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಾವು ಹಿಂದೆ ಕಳೆದ ವರ್ಷ ಬೆಳಲ್ಕಟ್ಟೆ ಗ್ರಾಮದಲ್ಲಿ ನಾವು ಮಾಡಿದ್ದೀವಿ. ಅತ್ಯಂತ ಯಶಸ್ವಿಯಾಗಿ 38 ಜಾನುವಾರುಗಳನ್ನ ಪತ್ತೆ ಹಚ್ಚಿ ಅವುಗಳಲ್ಲಿ 32 ಜಾನುವಾರುಗಳನ್ನ ಗಬ್ಬ ಮಾಡಿದ್ವಿ. ಅದೇ ರೀತಿ ಈಗ ಮೇಲ್ನಂಚವಾಡಿ ಕಳೆದ 3-4 ತಿಂಗಳಿಂದ ಸುಮಾರು ಒಂದು 60 ಜಾನುವಾರುಗಳನ್ನ ನಾವು ಇದೇ ಕಾರ್ಯಕ್ರಮದಲ್ಲಿ ಗುರುತಿಸಿ ಎಲ್ಲ ಜಾನುವಾರುಗಳನ್ನ ಚಿಕಿತ್ಸೆ ನೀಡಿ ಅವುಗಳಲ್ಲಿ ಸುಮಾರು 60 ಜಾನುವಾರುಗಳಲ್ಲಿ ಸುಮಾರು 36 ಜಾನುವಾರುಗಳು ಗರ್ಭ ಧರಿಸಿದ್ದಾವೆ. ಇದು ಒಂದು ಇನ್ನು ಮುಂದೆ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಅದೇ ರೀತಿ ಈ ಒಂದು ಮುಂದಿನ ದಿವಸ ಈ ಒಂದು ಸೂಗೂರು ಗ್ರಾಮದಲ್ಲಿ ನಾವು ಸುಮಾರು ಈಗ ಇದೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಸುಮಾರು ಒಂದು 20ರಿಂದ 30 ಜಾನುವಾರುಗಳು ಈಗಾಗಲೇ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಇನ್ನೂ ಜಾನುವಾರುಗಳು ಬರ್ತಾ ಇದ್ದಾವೆ. ಸೊ ಅವುಗಳು ಸಹ ಇನ್ನು 10 ದಿನದಲ್ಲಿ ಅವುಗಳು ಈ ಬೆದೆ ಒಗ್ಗೂಡಿಸೋ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಜಾನುವಾರು ಚಿಕಿತ್ಸೆ ನೀಡಿ ಕೃತಗರ್ಭಣೆ ಮಾಡೋದ್ರ ಮುಖಾಂತರ ಈ ಒಂದು ರೈತರ ಒಂದು ಏನು ಆದಾಯ ದ್ವಿಗುಣಗೊಳಿಸಲಿಕ್ಕೆ ಏನು ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಹಾಕೊಂಡಿದ್ದಾರೋ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇದು ಮಾಡಿಕೊಡ್ತಾ ಇದ್ದೀವಿ. ನಮಸ್ಕಾರ.